ಸಹಕಾರ ಸಂಘಗಳು ಪ್ರಗತಿ ಹೊಂದಬೇಕಾದರೆ ಪ್ರಾಮಾಣಿಕ ಆಡಳಿತ ಮಂಡಳಿಯ ಅಗತ್ಯವಿದೆ. ನೌಕರರು ನಿಷ್ಠೆಯಿಂದ ಕೆಲಸ ಮಾಡಿ ರೈತರು ಸಹಕಾರ ನೀಡಿದರೆ ಸಂಘಗಳು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತದೆ ಎಂದು ಸಂಘದ ಅಧ್ಯಕ್ಷ ಕಲ್ಲಪ್ಪ ಹೇಳಿದರು. ಶಿವನಾಪುರದಲ್ಲಿ ನಡೆದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಪ್ರಸಕ್ತ ಸಾಲಿನ ವಾರ್ಷಿಕ ಮಹಾಸಭೆಯಲ್ಲಿ ಮಾತನಾಡಿದ ಅವರು, ರಾಜಕೀಯ ಹಸ್ತಕ್ಷೇಪ ಪಕ್ಷಪಾತದಿಂದ ಮುಕ್ತರಾದಲ್ಲಿ ಮಾತ್ರ ಸದಸ್ಯರ ಹಿತ ಕಾಪಾಡಲು ಸಾಧ್ಯವಾಗಲಿದೆ. ಸಂಘವು ಕೇವಲ ವ್ಯಾಪಾರ ವಹಿವಾಟು ನಡೆಸಿ ಲಾಭ ಗಳಿಸಲು ಸೀಮಿತಗೊಳ್ಳದೆ ಸದಸ್ಯರ ಮಕ್ಕಳ ಶಿಕ್ಷಣಕ್ಕೂ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು. ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಸ್ಪಿ ಪ್ರದೀಪ್ ಮಾತನಾಡಿ, ಸಂಘದ ವ್ಯಾಪ್ತಿಗೆ 33 ಗ್ರಾಮಗಳು ಒಳಪಟ್ಟಿದೆ. ಒಟ್ಟು 7,719 ಷೇರುದಾರರಿದ್ದು ಸಂಘದ ಒಟ್ಟು ಉಳಿತಾಯ ಖಾತೆ 1,368, ಸ್ವಸಹಾಯ ಗುಂಪುಗಳ ಸಂಖ್ಯೆ 86, ಹೂಡಿಕೆ 52,82,000, ಕೆಸಿಸಿ ಸಾಲ 7,87,000, 1,86,00,000 ಚಿನ್ನಾಭರಣ ಸಾಲ, 7,67,000 ಸಾಲವನ್ನು ನೀಡಿದೆ. ಠೇವಣಿಗಳು 2,35,00,000. 2024-25ನೇ ಸಾಲಿನಲ್ಲಿ ವ್ಯಾಪಾರ ಲಾಭ 12,76,000 ರು ಆಗಿದ್ದು 7,75,000 ನಿವ್ವಳ ಲಾಭ ಗಳಿಸಿದೆ ಎಂದು ತಿಳಿಸಿದರು. ಟಿಎಪಿಸಿಎಂಎಸ್ ನಿರ್ದೇಶಕ ಪಿ ನಾರಾಯಣಪ್ಪ, ಸಂಘದ ಉಪಾಧ್ಯಕ್ಷೆ ಎಚ್.ವಿ. ವಿನುತಾ, ಟಿಎಪಿಸಿಎಂಎಸ್ ನಿರ್ದೇಶಕ ಎಸ್.ಪಿ. ಕೃಷ್ಣಪ್ಪ, ಉದ್ಯಮಿಗಳಾದ ಕಲ್ಕೆರೆ ಕೆ.ಎಸ್. ಮಹದೇವಯ್ಯ, ಎಂ. ಮಂದೀಪ್ ಗೌಡ, ಯರೇಗೌಡ, ವೆಂಕಟೇಶ್, ಚಾಂದ್ ಪಾಷಾ, ಎಸ್.ಎಂ. ಚಂದ್ರಶೇಖರ್, ಎಸ್.ವಿ. ಭುವನೇಶ್, ಎಸ್.ಎಂ. ದೇವೇಗೌಡ, ರಮೇಶ್, ಮಂಜುಳಾ, ನರಸಿಂಹಪ್ಪ, ಎಚ್. ಕೃಷ್ಣಪ್ಪ ಮತ್ತಿತರರಿದ್ದರು. ಮತ್ತೊಬ್ಬ ನಿರ್ದೇಶಕರಾದಂತಹ ಪಿ ನಾರಾಯಣಪ್ಪನವರು ಆಗಮಿಸಿದರೆ ಅವ್ರಿಗೂ ಕೂಡ ಊರಿನ ಹಿರಿಯ ಮುಖಂಡರಾದಂತಹ ದೊಡ್ಡಪ್ಪನವರು ಆಗಮಿಸಿದರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸುತ್ತಿದ್ದೇವೆ. ರಾಮಯ್ಯನವರು ಆಗಮಿಸಿದರೆ ಅವ್ರಿಗೂ ಕೂಡ ಈ ಒಂದು ಇನ್ನೊಬ್ಬ ಮಾಜಿ ನಿರ್ದೇಶಕರಾದಂತಹ ತಮ್ಲಾಗೂ ಕೂಡ ಈ ಒಂದು ಕಾರ್ಯಕ್ರಮ ಆಗಮಿಸಿದರೆ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ವೆಚ್ಚವನ್ನ ಕಡಿಮೆ ಮಾಡೋದ್ರಿಂದ ಲಾಭ ಬಂದಿದೆ. ಯಾವುದೇ ರೀತಿಯ ನಮ್ಮ ಸೊಸೈಟಿಗೆ ಯಾವುದೇ ತರ ಸೋರ್ಸ್ ಇಲ್ಲ, ಎಲ್ಲ ಖರ್ಚೆ ಇದ್ದಿದ್ದು. ಅದರಿಂದ ದಾನಿಗಳ ನೆರವಿನಿಂದ ಬಿಡಿಸಿಸಿನಿಂದ ನೆರವಿನಿಂದ ಮುಂದೆ ಒಂದು ಬಿಲ್ಡಿಂಗ್ ರೆಡಿ ಆಗ್ತಾ ಇದೆ. ದಾನಿಗಳಾಗಿ MLA ನರಸಿಂಹಗೌಡರು ನಮಗೆ 30 ಲಕ್ಷವರೆಗೂ ಅನುದಾನ ಕೊಡಿಸಿದ್ದಾರೆ. ಅದರಿಂದ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಮತ್ತೆ ನಮ್ಮ ಮದೇವಣ್ಣವರು 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. 5 ಲಕ್ಷ ಆಲ್ರೆಡಿ ಕೊಟ್ಟಿದ್ದಾರೆ, ಇನ್ನು 5 ಲಕ್ಷ ಕೊಡ್ತಾ ಇದ್ದಾರೆ. ಮತ್ತೆ ಸತೀಶ್ ಗೌಡರು ಮೊನ್ನೆ ತಾನೇ ಎಲ್ಲ ಬಿಲ್ಡಿಂಗ್ ಪೂರ್ತಿ ಟೈಲ್ಸ್ನ ಕೊಟ್ಟು ಬಿಲ್ಡಿಂಗ್ ಟೈಲ್ಸ್ ಕೆಲಸ ಮುಗಿಸಿದ್ದಾರೆ. ನವೆಂಬರ್ ಡಿಸೆಂಬರಲ್ಲಿ ಬಿಲ್ಡಿಂಗ್ ಓಪನ್ ಮಾಡಬೇಕಂತ ಎಲ್ಲ ತೀರ್ಮಾನ ತಗೊಳ್ಬೇಕಂತ ಇದ್ದೀವಿ. ಆಮೇಲೆ ಸುವರ್ಣ ಮಹೋತ್ಸವ 50ನೇ ವರ್ಷ ಒಂದೇ ಬಾರಿ ಮಾಡ್ಬೇಕಂತ, ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂತ ಎಲ್ಲರೂ ಅನ್ಕೊಂಡಿದ್ದೀವಿ. ಈ ನಮ್ಮ ಸದಸ್ಯರು ಶೇರ್ದಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರೆ ಈ ಸಂಘದಿಂದ ಮುಂದುವರಿಸಬಹುದು. ಆಮೇಲೆ ಮೊನ್ನೆ ಎಲೆಕ್ಷನ್ ಚುನಾವಣೆ ನಡೆದಿಲ್ಲ ಅಂದ್ಬಿಟ್ಟೇನು ಚುನಾವಣೆ ವೆಚ್ಚವನ್ನು ಉಳಿಸಿದ್ದೀವಿ. ಮತ್ತೆ ನಮ್ಮ ಯಾರು ಆಯ್ಕೆ ಆಗಿದ್ದಾರಲ್ಲ ಅವ್ರ ಕಡೆಯಿಂದ 2 ಲಕ್ಷ ಅಮೌಂಟನ್ನು ವಸೂಲು ಮಾಡಿ ಆ ಬಿಲ್ಡಿಂಗ್ಗೆ ನಿಧಿಗೆ ಹಾಕಿದ್ದೀವಿ. ಅದರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ, ಇನ್ನು ಕೊಡ್ತಾರೆ. ಯಾಕಂದರೆ ದುಂದು ವೆಚ್ಚ ಅಂತ ಹೇಳಿದ್ರಲ್ಲ, ಯಾಕೆ 7,75,000 ಲಾಭ ಬಂತಂದ್ರೆ ಇದೆ ಕಾರಣ. ಯಾಕಂದ್ರೆ ನಮ್ಗೇನು ಸೋರ್ಸ್ ಇಲ್ದಿರ ಈ ಉಳಿಕೆ ಅಮೌಂಟಿಂದ ದುಂದು ವೆಚ್ಚ ಕಡಿಮೆ ಆಗಿದೆ. ಇವತ್ತಿನ ಕಾರ್ಯಕ್ರಮದ ಅಷ್ಟೇ ಸಂಘದ ಮೇಲೆ ಹೊರೆ ಹಾಕಿಲ್ಲ. ಉಪಾಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರು ಸ್ವಲ್ಪ ಹಣ ಹಾಕೊಂಡು ಇವತ್ತಿನ ಖರ್ಚು ವೆಚ್ಚಗಳು ನಾವೇ ನೋಡ್ಕೊಂಡಿದ್ದೀವಿ. ಸಂಘದಿಂದ ಯಾವುದೂ ದುಡ್ಡು ದುಡ್ಡಿಲ್ಲ. ಅದರಿಂದ ಅದೇ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದ್ದೀವಿ ಅಂತ ಹೇಳ್ತಾರೆ ನಾವು ಅದನ್ನೇ. ಆಮೇಲೆ ನಮಗೆ ಒಂದು ವಿಶೇಷ ಏನಪ್ಪ, ನಮ್ಮ ಮೊದಲು BDC ಬ್ಯಾಂಕ್ ಹೊಸಕೋಟೆಯಲ್ಲಿತ್ತು, ಈಗ ನಂದಗುಡಿಯಲ್ಲಿ ಓಪನ್ ಆಗಿರೋದ್ರಿಂದ ನಮ್ಮ ಜನಕ್ಕೆ ಅನುಕೂಲ ರೀತಿ ಬರೀ 3% ಬಡ್ಡಿಯಲ್ಲಿ. ಯಾಕಂದರೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಹೋದ್ರು, ಯಾವುದೇ ಬೇರೆ ಬ್ಯಾಂಕ್ ಹೋದ್ರು 80 ಪೈಸೆ 90 ಪೈಸೆ ಬೀಳುತ್ತೆ. ರೈತರಿಂದ ಆಗುವಂಥ